ವಿಶ್ವಾಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಮಿತ್ರರೇ, ಚಂದನ ವಾಹಿನಿಯ ಈ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನನ್ನ ಹೆಸರು ಬಸವರಾಜ TM, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ರೂಪನಗುಡಿ, ಬಳ್ಳಾರಿ ಪೂರ್ವ ವಲಯ, ಬಳ್ಳಾರಿ ಜಿಲ್ಲೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ ಒಂದು ಗದ್ಯ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಒಂದು ಗಾದೆ ಮಾತನ್ನು ನೋಡಬಹುದು. ಅಂದರೆ ಜ್ಞಾನವನ್ನು ಗಳಿಸಿಕೊಳ್ಳಬೇಕಾದರೆ ದೇಶಗಳನ್ನು ಸುತ್ತಬೇಕು. ಐತಿಹಾಸಿಕ, ಪ್ರೇಕ್ಷಣೀಯ, ಸಾಂಸ್ಕೃತಿಕ ಸ್ಥಳಗಳನ್ನು ನೋಡಿ ಅಲ್ಲಿನ ಜ್ಞಾನವನ್ನು ತಿಳಿದುಕೊಳ್ಳಬಹುದು. ಹಾಗೆಯೇ ಕೋಶ ಓದಿ ನೋಡು, ಕೋಶ ಅಂದರೆ ಪುಸ್ತಕ, ಪುಸ್ತಕದಿಂದಲೂ ಜ್ಞಾನವನ್ನು ಗಳಿಸಿಕೊಳ್ಳಬಹುದು. ಹೀಗೆ ನಾವು ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕಾದರೆ ದೇಶವನ್ನು ಸುತ್ತಬೇಕು, ಇಲ್ಲ ಕೋಶವನ್ನು ಓದಬೇಕು. ಹಾಗೆಯೇ ವಿದ್ಯಾರ್ಥಿಗಳೇ, ನೀವು ನೋಡಿದ ಅಥವಾ ಪ್ರವಾಸ ಹೋಗಿರುವ ಅಥವಾ ನಿಮಗೆ ಗೊತ್ತಿರುವ ಶೈಕ್ಷಣಿಕ ಸ್ಥಳಗಳ ಹೆಸರನ್ನು ಹೇಳ್ತೀರಾ ನೋಡೋಣ? ಹೇಳಿ ವಿದ್ಯಾರ್ಥಿಗಳೇ, ಹೇಳಿ. ಹೌದು, ಹೇಳಿ. ಎಸ್, ಯಾವುದು? ಹಂಪೆ. ಮತ್ತೆ ಬಾದಾಮಿ. ಓಹೋ, ಕರೆಕ್ಟ್. ಮತ್ತೆ ಐಹೊಳೆ. ಗುಡ್. ಬೇಲೂರು. ಮತ್ತೆ ಎಸ್, ಹಳೆಬೀಡು. ಮೈಸೂರು. ಓಹ್, ಉತ್ತಮ ಉತ್ತಮ. ತಲಕಾಡು. ಗುಡ್ ಗುಡ್. ಮತ್ತೆ ಎಸ್, ಪಟ್ಟದಕಲ್ಲು. ಮತ್ತೆ ಹೌದು, ಶ್ರವಣಬೆಳಗೊಳ. ಎಸ್ ಎಸ್. ಮತ್ತೆ ಬನವಾಸಿ. ಎಸ್, ಯಾವುದು? ಬನವಾಸಿ. ಮತ್ತೆ ಧರ್ಮಸ್ಥಳ. ಗುಡ್. ಹೀಗೆ ನಾವು ನೋಡಿರ್ತಕ್ಕಂತಹ, ಪ್ರವಾಸ ಹೋಗಿರ್ತಕ್ಕಂಥ ಅಥವಾ ನಮಗೆ ಗೊತ್ತಿರ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ನೋಡಿದ್ವಿ. ನಿಮಗೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತು ಅಲ್ವಾ? ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಥವಾ ಪ್ರವಾಸ ಹೋಗಿರಬಹುದು. ಹೀಗೆ ನಾವು ಆ ಪ್ರವಾಸ ಹೋದಾಗ ಅಥವಾ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಆಚಾರ ವಿಚಾರಗಳನ್ನು ನಾವು ತಿಳಿದುಕೊಳ್ತೇವೆ. ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ ವಿದ್ಯಾರ್ಥಿಗಳೇ, ನೋಡೋಣ. ಈ ಕಡೆ ಒಂದು ಚಿತ್ರ ಇದೆ ಮತ್ತು ಈ ಕಡೆ ಒಂದು ಚಿತ್ರ ಇದೆ. ಅವು ಎಲ್ಲಿವಂತ ಹೇಳ್ತೀರಾ ನೋಡೋಣ? ಹೇಳಿ ಹೇಳಿ. ಎಸ್, ಎಲ್ಲಿ? ಅದು ಕಲ್ಲಿನ ರಥ. ಎಲ್ಲಿದೆ ಅದು? ಹಂಪೆ. ಕರೆಕ್ಟ್, ಹಂಪಿಯಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಚಿತ್ರ ಇದೆ, ಗಮನಿಸಿ. ಅಲ್ಲಿ ಗಮನಿಸಿ, ಇಲ್ಲಿ ನೋಡಿ. ಇದ್ಯಾವ ಚಿತ್ರ? ಎಲ್ಲಿದೆ ಇದು? ಹೌದು, ಎಲ್ಲಿದೆ? ಬಾಹುಬಲಿ. ಅದು ಶ್ರವಣಬೆಳಗೊಳದಲ್ಲಿ ಇರ್ತಕ್ಕಂಥದ್ದು. ನೋಡಿ, ಮತ್ತೊಂದೆರಡು ಚಿತ್ರ ಬಂದಿದೆ, ಗಮನಿಸಿ. ಇದು ಎಲ್ಲಿದೆ? ಅದು ಎಲ್ಲಿದೆ? ಗಮನಿಸಿ. ಎಸ್ ಎಸ್, ಎಲ್ಲಿ? ಅರಮನೆ. ಅದು ಅರಮನೆ ಎಲ್ಲಿದೆ? ಮೈಸೂರು. ಗುಡ್ ಗುಡ್. ಈ ಚಿತ್ರ ನೋಡಿ, ಈ ಚಿತ್ರ ಎಲ್ಲಿದೆ? ಗಮನಿಸ್ತೀರಾ? ಹೌದು, ಅದು ಐಹೊಳೆ. ಐಹೊಳೆ ಎಲ್ಲಿದೆ? ಅದು ಐಹೊಳೆ. ವಿದ್ಯಾರ್ಥಿಗಳೇ ನೋಡಿ, ಮತ್ತೊಂದೆರಡು ಚಿತ್ರ ಇದೆ ನೋಡಿ. ಇಲ್ಲೊಂದಿದೆ, ಈ ಚಿತ್ರವನ್ನು ಗಮನಿಸಿ. ಎಲ್ಲಿದು? ಎಲ್ಲಿದು? ಎಸ್ ಎಸ್, ಹೌದು, ಇದು ಪಟ್ಟದಕಲ್ಲು. ಈ ಕಡೆ ಪಕ್ಕದೊಂದರಲ್ಲಿ ಚಿತ್ರ ಇದೆ ನೋಡಿ, ಪಕ್ಕದಲ್ಲಿ ಒಂದು ಚಿತ್ರ ಇದೆ ನೋಡಿ, ಸೂಕ್ಷ್ಮವಾಗಿ ನೋಡಿ. ಅದು ಎಲ್ಲಿದು? ಎಸ್, ಹೌದು, ಅದು ತಲಕಾಡು. ವಿದ್ಯಾರ್ಥಿಗಳೇ, ಎಲ್ಲಿದ್ದು? ತಲಕಾಡು. ಹಾಗಾದರೆ ಈ ಕರ್ನಾಟಕದ ನಕಾಶೆಯಲ್ಲಿ ತಲಕಾಡು ಗುರುತು ಮಾಡ್ತೀರಾ? ಎಲ್ಲಿ ಬರುತ್ತಂತ ಹೇಳ್ತೀರಾ ನೋಡೋಣ? ಗುರುತು ಮಾಡ್ತೀರಾ? ಒಂದು ಕ್ಲೂ ಕೊಡ. ಅದು ತಲಕಾಡು ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನಲ್ಲಿದೆ. ಈಗ ಮೈಸೂರು ಜಿಲ್ಲೆ ಗುರುತು ಮಾಡ್ತೀರಲ್ವಾ? ನೋಡಿ, ಅದು ಮೈಸೂರು ಜಿಲ್ಲೆ.
ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ತಾಲೂಕು ಟಿ ನರಸೀಪುರ. ಆ ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಸ್ಥಳವೇ ತಲಕಾಡು. ಅದು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸ್ಥಳ. ಆದ್ದರಿಂದ ಈ ದಿನ ತರಗತಿಯಲ್ಲಿ ನಾವು 8ನೇ ತರಗತಿಯಲ್ಲಿ ಬರ್ತಕ್ಕಂಥ ಪಾಠ ಈ ತಲಕಾಡಿನ ವೈಭವ ಎಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳುವ ಕಲಿಕಾಂಶಗಳು ಯಾವ್ಯಾವು ಎನ್ನುವುದನ್ನು ನಾವು ನೋಡೋದಾದರೆ, ಈ ದಿನದ ತರಗತಿಯಲ್ಲಿ ಪ್ರವಾಸ ಸಾಹಿತ್ಯ ಅಂದರೆ ಏನು, ಮತ್ತು ಆ ಪ್ರವಾಸ ಸಾಹಿತ್ಯವನ್ನು ಬರೆದಿರ್ತಕ್ಕಂತಹ ಕವಿ ಪರಿಚಯ, ಈ ತಲಕಾಡಿನ ವೈಭವ ಪಾಠವನ್ನು ಆಯ್ದುಕೊಂಡಿದ್ದೀವಲ್ಲ, ಆ ಬರೆದಿರ್ತಕ್ಕಂತಹ ಕವಿಯ ಪರಿಚಯವನ್ನು ಮಾಡಿಕೊಳ್ತೇವೆ. ಮತ್ತು ಪಾಠದ ಒಳಗಡೆ ಶಿವನ ಸಮುದ್ರದಲ್ಲಿ ಲೇಖಕರು ಅವರಿಗೆ ಸುಬ್ರಹ್ಮಣ್ಯರವರ ಆತಿಥ್ಯ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ಮತ್ತು ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಜೊತೆಗೆ ಆ ಚಾವುಂಡರಾಯನ ಕನ್ನಡದ ಏಳಿಗೆಯ ಅಂಬಲ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಪ್ರವಾಸ ಸಾಹಿತ್ಯ ಅಂದ್ರೇನು ಹೇಳಿ ನೋಡೋಣ. ಪ್ರವಾಸ ಸಾಹಿತ್ಯ ಅಂದ್ರೇನು? ಪ್ರವಾಸ ಅಂದ್ರೇನು? ಟೂರ್ ಹೋಗಿದ್ದೀರಲ್ವ ನೀವೆಲ್ಲ? ಹೋಗಿದ್ದೀರಾ? ಕೆಲವೊಬ್ಬರು ಹೋಗಿದ್ದೀರಿ, ಕೆಲವೊಬ್ಬರು ಹೋಗಿಲ್ಲ. ಪರವಾಗಿಲ್ಲ, ಮುಂದಿನ ತರಗತಿಯಲ್ಲಿ ನೀವು ಹೋಗಬಹುದು. ಹಾಗಾದರೆ ಪ್ರವಾಸ, ಟೂರ್ ಅಂದರೆ ಏನು ಹೇಳಿ? ಪ್ರವಾಸ ನಿರ್ದಿಷ್ಟವಾದ ಉದ್ದೇಶವನ್ನಿಟ್ಟುಕೊಂಡು ಪ್ರವಾಸ ಮಾಡಿ ಅಲ್ಲಿ ತಾವು ನೋಡಿದ, ಕೇಳಿದ, ಅನುಭವಿಸಿದ ಅನುಭವಗಳನ್ನು ಅಲ್ಲಿನ ಕಲೆ, ಇತಿಹಾಸ, ಸಂಸ್ಕೃತಿ, ಆಚಾರ ವಿಚಾರಗಳನ್ನೊಳಗೊಂಡಂತೆ ಸುಂದರವಾಗಿ ಸಾಹಿತ್ಯವಾಗಿಸುವ ಅಥವಾ ದಾಖಲಿಸುವ ಸಾಹಿತ್ಯವೇ ನಾವು ಪ್ರವಾಸ ಸಾಹಿತ್ಯ ಅಂತೇಳಿ ಕರೀತೇವೆ ವಿದ್ಯಾರ್ಥಿಗಳೇ. ನೀವು ಕೂಡ ಪ್ರವಾಸ ಹೋಗಿರಬಹುದು ಅಲ್ವಾ? ನೀವು ಪ್ರವಾಸ ಹೋದ ಅಥವಾ ನೋಡಿದ ಸ್ಥಳದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಬರೀತೀರಾ? ಎಲ್ಲಿ ಬರೀರಿ ನೋಡೋಣ. ಪ್ರವಾಸ ಹೋಗ್ದಿದ್ರು ಪರವಾಗಿಲ್ಲ, ಎಲ್ಲರೂ ದೇವಸ್ಥಾನಕ್ಕಾದರೂ ಹೋಗಿರ್ತೀರಲ್ವಾ, ನೋಡಿರ್ತೀರಲ್ವಾ, ಅಂಥ ಸ್ಥಳದ ಬಗ್ಗೆ ಒಂದೆರಡು ವಾಕ್ಯಗಳನ್ನಾದರೂ ಬರೀತೀರಾ ನೋಡೋಣ. ಅದು ಎಲ್ಲಿತ್ತು, ಯಾವಾಗ ಹೋಗಿದ್ರಿ ಇತ್ಯಾದಿ ವಿಚಾರಗಳನ್ನು ಬರೀಬೋದಾ? ಬರೀತಾ ಇದ್ದಾನೆ ನೋಡಿ. ಬರೀರಿ ಗುಡ್. ಬರೆದು ನಿಮ್ಮ ತರಗತಿ ಶಿಕ್ಷಕರಿಗೆ ಕಳಿಸ್ಬೇಕು. ವಿದ್ಯಾರ್ಥಿಗಳೇ, ನಾನು ಕೂಡ ಒಂದು ಪ್ರವಾಸ ಹೋಗಿದ್ದೆ. ಉದಾಹರಣೆಗೆ ನಿಮಗೆ ಮೊದಲ 6-7 ಲೈನ್ಗಳನ್ನು ನಿಮಗೆ ತೋರಿಸ್ತೇನೆ. ಒಂದು ರಾಜ್ಯ ಸಿರಿ ಕನ್ನಡ ನುಡಿ ಬಳಗ ಶಿಕ್ಷಕರಿಗಾಗಿ ಶೈಕ್ಷಣಿಕ ಪ್ರವಾಸ ಕೈಗೊಂಡಿತ್ತು. ನಾನಾ ಜಿಲ್ಲೆಯಿಂದ ಆಸಕ್ತ ಕನ್ನಡ ಶಿಕ್ಷಕರು ತಲಕಾಡಿನ ವೈಭವವನ್ನು ಕಣ್ಣು ತುಂಬಿಕೊಳ್ಳಲು ಬಂದಿದ್ದರು. ಅದರಲ್ಲಿ ನಾನೂ ಒಬ್ಬ. ರಾತ್ರಿ ಬಳ್ಳಾರಿಯಿಂದ ಹೊರಟ ರೈಲು ಮೈಸೂರು ತಲುಪಿದಾಗ ಬೆಳಿಗ್ಗೆ 7 ಗಂಟೆಯಾಗಿತ್ತು. ಅಲ್ಲಿಂದ ತಲಕಾಡಿಗೆ ಹೋಗಲು ಬಸ್ಸು ಸಿದ್ಧ ಮಾಡಿಕೊಂಡು ಮೈಸೂರಿನ ಶಿಕ್ಷಕ ಮಿತ್ರರು ನಮಗಾಗಿ ಕಾಯುತ್ತಿದ್ದರು. ಎಲ್ಲರೂ ಮುಂಜಾನೆಯ ಕಾರ್ಯಗಳನ್ನು ಮುಗಿಸಿಕೊಂಡು ಉಪಹಾರ ಸೇವಿಸಿಕೊಂಡು ಬಸ್ಸು ಹತ್ತಿ ತಲಕಾಡು ತಲುಪಿದಾಗ ಅಲ್ಲಿಯ ಕನ್ನಡ ಶಿಕ್ಷಕ ಮಿತ್ರರಿಂದ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಿದ್ದು ನಮ್ಮಲ್ಲಿ ಆತ್ಮೀಯತೆಯನ್ನು ಹೆಚ್ಚಿಸಿತ್ತು. ವಿದ್ಯಾರ್ಥಿಗಳೇ, ಹೀಗೆ ನಾನು ಹೋಗಿರ್ತಕ್ಕಂಥ ನನ್ನ ಅನುಭವಗಳನ್ನು ಹೀಗೆ ಸಾಹಿತ್ಯ ರೂಪದಲ್ಲಿ ಬರೆದ್ರೆ ಅದನ್ನೇ ನಾವು
ಪ್ರವಾಸ ಸಾಹಿತ್ಯ ಅಂತೇಳಿ ಕರಿತೇವೆ. ಮತ್ತು ಈ ಪ್ರವಾಸ ಸಾಹಿತ್ಯದಲ್ಲಿ ಅಲ್ಲಿರ್ತಕ್ಕಂಥ ಇತಿಹಾಸವನ್ನು, ಅಲ್ಲಿರ್ತಕ್ಕಂಥ ಸಂಸ್ಕೃತಿ, ಆಚಾರ ವಿಚಾರಗಳನ್ನೆಲ್ಲ ಸೇರಿಸಿ, ನಮ್ಮ ಅನುಭವಗಳನ್ನು ಕೂಡ ಸೇರಿಸಿ ಅದನ್ನು ಒಂದು ಸಾಹಿತ್ಯವಾಗಿಸಿದ್ದಲ್ಲಿ ಅದನ್ನೇ ನಾವು ಪ್ರವಾಸ ಸಾಹಿತ್ಯ ಅಂತೇಳಿ ಕರಿತೇವೆ. ನಾವು ಇಂದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ರಾಜ್ಯ, ದೇಶ, ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತಿದ್ದೇವೆ. ಹಾಗೆಯೇ ಸಾಕಷ್ಟು ಲೇಖಕರು ಪ್ರವಾಸ ಕೈಗೊಂಡು ತಮ್ಮ ಅನುಭವಗಳನ್ನು ಪ್ರವಾಸ ಸಾಹಿತ್ಯ ರೂಪದಲ್ಲಿ ಕೊಡುಗೆಯಾಗಿ ನೀಡಿದ್ದಾರೆ. ಇವು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದಟ್ಟವಾಗಿ ಕಟ್ಟಿಕೊಡ್ತವೆ. ವಿದ್ಯಾರ್ಥಿಗಳೇ, ನಾವು ಉದ್ದೇಶಪೂರ್ವಕವಾಗಿ ಹೋಗದಿದ್ರೂ ಕೂಡ ಒಂದೊಂದು ಸಲ ಯಾವುದೋ ದೇವಸ್ಥಾನಕ್ಕೆ ಹೋಗಿರ್ತೇವೆ, ಯಾವುದೋ ಮನೋರಂಜನೆಗಾಗಿ ಒಂದು ಪ್ರಕೃತಿ ಉದ್ಯಾನವನ್ನು ವೀಕ್ಷಣೆ ಮಾಡಲಿಕ್ಕೆ ಹೋಗಿರ್ತೇವೆ. ಅಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಂಶಗಳನ್ನು ನೆನಪಿಟ್ಕೊಂಡು ಅಲ್ಲಿರ್ತಕ್ಕಂತಹ ಇತಿಹಾಸ, ಯಾಕೆ ಇದು ಸುಂದರವಾಗಿದೆ ಇತ್ಯಾದಿ ವಿಚಾರಗಳನ್ನು ಕುರಿತು ನಾವು ಒಂದು ಸಾಹಿತ್ಯ ರೂಪದಲ್ಲಿ ಬರೆದ್ರೆ ಅದನ್ನೇ ನಾವು ಪ್ರವಾಸ ಸಾಹಿತ್ಯ ಅಂತೇಳಿ ಕರಿಬೋದು. ವಿದ್ಯಾರ್ಥಿಗಳೇ, ಈ ಪ್ರವಾಸ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿರುವುದನ್ನು ನಾವು ನೋಡ್ಬೋದು. ಸ್ಥಳೀಯ ಪ್ರವಾಸ, ದೇಶೀಯ ಪ್ರವಾಸ, ವಿದೇಶಿ ಪ್ರವಾಸ, ಹೀಗೆ 3 ಭಾಗಗಳಾಗಿ ಮಾಡಿ ಅಧ್ಯಯನ ಮಾಡುವಷ್ಟು ಸಮರ್ಥವಾಗಿ ಇಂದು ಪ್ರವಾಸ ಸಾಹಿತ್ಯ ಬೆಳೆದಿದೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಈ ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿಯವರ ಬರೆದ ದಕ್ಷಿಣ ಯಾತ್ರಾ ಚರಿತೆ ಕನ್ನಡದ ಮೊದಲ ಪ್ರವಾಸ ಗ್ರಂಥ. ವಿದ್ಯಾರ್ಥಿಗಳು ಇದನ್ನು ನೆನಪಿಟ್ಕೊಳ್ಬೇಕು. ಕರ್ಕಿ ವೆಂಕಟರಮಣ ಶಾಸ್ತ್ರಿ ಸೂರಿ ಬರೆದ ದಕ್ಷಿಣ ಯಾತ್ರಾ ಚರಿತ್ರೆ ಕನ್ನಡದ ಮೊದಲ ಪ್ರವಾಸ ಗ್ರಂಥ. ಹಾಗೆಯೇ ವಿ.ಸಿ. ಅವರ ಪಂಪ ಯಾತ್ರೆ ಪ್ರವಾಸ ಕಥನ ಗುಣಲಕ್ಷಣಗಳನ್ನೊಳಗೊಂಡ ಅತ್ಯುತ್ತಮ ಪ್ರವಾಸ ಕಥನ ಅಂತಲೇ ಹೇಳಬಹುದು. ಹಾಗೆಯೇ ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಅಮೆರಿಕದಲ್ಲಿ ಗೋರೂರು, ಶಿವರಾಮ್ ಕಾರಂತರ ಅಬುವಿನಿಂದ ಬರಾಮಕ್ಕೆ, ವಿ.ಕೃ. ಗೋಕಾಕರ ಸಮುದ್ರದಾಚೆಯಿಂದ, ಪಾಟೀಲ್ ಪುಟ್ಟಪ್ಪನವರ ನನ್ನದು ಈ ಕನ್ನಡ ನಾಡು, ಇಂತಹ ಪ್ರವಾಸ ಸಾಹಿತ್ಯದಲ್ಲಿ ಹಿರೇಮಲ್ಲೂರು ಈಶ್ವರನ್ ಬರೆದ ಕವಿ ಕಂಡ ನಾಡು ಪ್ರವಾಸ ಕೃತಿಯಿಂದ ಆಯ್ದ ಪಾಠವೇ ಈ ತಲಕಾಡಿನ ವೈಭವ ಎಂತಕ್ಕಂಥ ಒಂದು ಪ್ರವಾಸ ಸಾಹಿತ್ಯದ ಪಾಠ. ಹಾಗಾದರೆ ತಲಕಾಡಿಗೆ ಈ ತಲಕಾಡು ಎಂಬ ಹೆಸರು ಹೇಗೆ ಬಂದಿತು ಎನ್ನುವುದನ್ನು ಒಂದು ವಿಡಿಯೋ ಮೂಲಕ ನೋಡೋಣ. ನೋಡಿ ಮಕ್ಕಳ, ಇದು ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ. ತಲ ಕಾಡ ಅನ್ನೋ ಇಬ್ರು ಬೇಟೆಗಾರರು ಇಲ್ಲಿ ವಾಸ ಇದ್ರು. ಅವ್ರ ಬಗ್ಗೆ ಇತಿಹಾಸ ಹೇಳ್ತೀನಿ ಬನ್ನಿ. ತಲಕಾಡಿನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ತಲಕಾಡು ಅನ್ನೋ ಹೆಸರು ಹೇಗ್ ಬಂತು ಅಂತ ಗೊತ್ತಾ? ಗೊತ್ತಿಲ್ಲ ಮಾವ. ನೀವು ಆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 2 ವಿಗ್ರಹಗಳನ್ನ ನೋಡಿದ್ರಿ, ತಲ ಮತ್ತು ಕಾಡ. ಅವ್ರಗಳ ಬಗ್ಗೆ ವಿವರವಾಗಿ ಹೇಳ್ತೀನಿ. ನೀವು ನೋಡ್ತಾ ಇರೋ ಈ ಪ್ರದೇಶ ಒಂದು ಕಾಲದಲ್ಲಿ ದಟ್ಟವಾದಂತ ಅರಣ್ಯ ಆಗಿತ್ತಂತೆ. ಆ ಅರಣ್ಯದಲ್ಲಿ ಇಬ್ರು ಬೇಟೆಗಾರರು ಬೇಟೆ ಆಡಕ್ ಬರ್ತಿದ್ರಂತೆ. ಒಬ್ಬನ ಹೆಸರು ತಲಾ ಅಂತ, ಇನ್ನೊಬ್ಬನ ಹೆಸರು ಕಾಡ ಅಂತ. ಆ ಬೇಟೆಗಾರರು ಈ ಅರಣ್ಯದಲ್ಲಿ ಒಂದು ಆಶ್ಚರ್ಯ ನೋಡಿದ್ರಂತೆ. ಅರಣ್ಯದಲ್ಲಿ ಒಂದು ವಿಶೇಷವಾದ ದೊಡ್ಡ ಮರ, ಆ ಮರದಲ್ಲೊಂದು ಪೊಟ್ರೆ ಇತ್ತಂತೆ. ಆ ಕಾಡ್ನಲ್ಲಿದ್ದ ಒಂದು ಆನೆ ತನ್ನ ಸೊಂಡ್ಲಲ್ಲಿ ಎಲ್ಲಿಂದಾನೋ ತಾವರೆ ಹೂವ ತಂದು ಆ ಪೊಟ್ರೆಯ ಒಳಗಡೆ ಹಾಕಿ ಸೊಂಡ್ಲೆತ್ತಿ ನಮಸ್ಕಾರ ಮಾಡಿ ಹೋಯ್ತಿತ್ತಂತೆ. ಆಗ ಬೇಟೆಗಾರರಿಗೆ ಆಶ್ಚರ್ಯ ಆಯ್ತಂತೆ. ಈ ಆನೆ ಏಕೆ ತಾವರೆ ಹೂವನ್ನ ಮರದ ಪೊಟ್ರೆಗೆ ಹಾಕ್ತು ಅಂತ ಕುತೂಹಲ ಉಂಟಾಯ್ತಂತೆ. ಆ ಮರದಲ್ಲಿ ಏನೋ ಇರಬೇಕು ಅಂತ ಅವರು ಆ ಮರದ ಪೊಟ್ರೆ ಇರೋ ಜಾಗನ ಸೀಳದ್ರಂತೆ. ಮರ ಸೀಳಿದ ಮೇಲೆ ಅಲ್ಲಿ ಆ ಬೇಟೆಗಾರರಿಗೆ ಇನ್ನೂ ದೊಡ್ಡ ಆಶ್ಚರ್ಯ ಕಾದಿತ್ತಂತೆ. ಆ ಮರದ ಒಳಗಡೆ ಒಂದು ಶಿವಲಿಂಗ ಇತ್ತಂತೆ. ಈಶ್ವರ ಮರದೊಳಗೆ ನೆಲೆಸಿ ಆ ಬೇಟೆಗಾರರಿಬ್ಬರಿಗೆ ದರ್ಶನ ಕೊಟ್ಟದ್ರಿಂದ ತಲಾ ಮತ್ತು ಕಾಡ ಅನ್ನೋ ಈ ಇಬ್ಬರು ಬೇಟೆಗಾರರ ಹೆಸರೇ ಈ ಪ್ರದೇಶಕ್ಕೆ ಉಂಟಾಗಿ ತಲಕಾಡು ಅಂತ ಕರೆಸ್ಕೊಳ್ಳೋದಕ್ಕೆ ಶುರುವಾಯಿತು.
ವಿದ್ಯಾರ್ಥಿಗಳೇ, ಹಾಗಾದರೆ ಈ ಪಾಠದ ಆಶಯ ಭಾವ ಏನು, ಯಾಕೆ ಈ ಪಾಠವನ್ನು ನಾವು ಓದಬೇಕು ಅನ್ನುವ ವಿಚಾರಗಳನ್ನು ನೋಡುವುದಾದರೆ, ಕರ್ನಾಟಕ ಎನ್ನುವಂಥದ್ದು ಶ್ರೀಗಂಧದ ಬೀಡು, ಚಂದನವನಗಳ ನಾಡು, ಚಿನ್ನದ ಕಣಿ ಎಂಬ ಪ್ರತೀತಿ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡು ಎಂದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ಇತಿಹಾಸವನ್ನು, ದೇವಾಲಯಗಳ ಸೌಂದರ್ಯವನ್ನು, ವೈಭವವನ್ನು ಹೊಂದಿರತಕ್ಕಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ವಿದ್ಯಾರ್ಥಿಗಳ ಮನಮಿಡಿಯುವಂತೆ ಪ್ರೇರೇಪಿಸುವುದು ಈ ಪಾಠದ ಆಶಯವಾಗಿದೆ. ಹಾಗೆಯೇ ತಲಕಾಡಿನ ಪಂಚ ಶಿವಾಲಯಗಳು ಆಸ್ತಿಕರ ಚಿತ್ತವನ್ನು ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರವಹಿಸಿವೆ ಅಂತಲೇ ಹೇಳಬಹುದು. ಹಾಗೆಯೇ ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ವಿದ್ಯಾರ್ಥಿಗಳಿಗೆ ಮನಮಿಡಿಯುವಂತೆ ಪ್ರೇರೇಪಿಸುವುದು ಈ ಪಾಠದ ಒಂದು ಆಶಯವಾಗಿದೆ ಅಂತೇಳಿ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ಪಾಠವನ್ನು ಬರೆದಿರ್ತಕ್ಕಂತಹ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಪಾಠವನ್ನು ಬರೆದಿರ್ತಕ್ಕಂಥವರು ಹಿರೇಮಲ್ಲೂರು ಈಶ್ವರನ್ ಅವರು. ಹಿರೇಮಲ್ಲೂರು ಈಶ್ವರನ್ ಅವರು ಕ್ರಿಸ್ತ ಶಕ 1922ರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಎಂಬ ಊರಿನಲ್ಲಿ ಜನಿಸಿದ್ದಾರೆ. ಇವರು ಬರೆದಿರ್ತಕ್ಕಂತಹ ಕೃತಿಗಳನ್ನು ನಾವು ಗಮನಿಸುವುದಾದರೆ ಕವಿಕಂಡ ನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಹಾಲಾಹಲ, ರಾಜಾರಾಣಿ ದೇಕೋ, ಶಿವನ ಬುಟ್ಟಿ, ತಾಯಿ ನೋಟ, ಹೀಗೆ ಹಲವಾರು ಕೃತಿಗಳನ್ನು ಬರೆದು ಪ್ರಸಿದ್ಧರಾಗಿರ್ತಕ್ಕಂಥವರು ಈ ಹಿರೇಮಲ್ಲೂರು ಈಶ್ವರನ್ ಅವರು. ಇವರಿಗೆ ದೊರೆತಿರ್ತಕ್ಕಂಥ ಪದವಿಗಳು ಯಾವ್ಯಾವು ಎನ್ನುವುದನ್ನು ನೋಡುವುದಾದರೆ, ಇವರು ಒಬ್ಬ ಸಮಾಜಶಾಸ್ತ್ರಜ್ಞರು. ಬಹುಮುಖ್ಯವಾಗಿ ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಅಲ್ಲದೆ ಕೆನಡಾದ ಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರು ಕೂಡ ಆಗಿದ್ದರು. ಅಲ್ಲದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರ್ತಕ್ಕಂಥವ್ರು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ. ಹಿರೇಮಲ್ಲೂರು ಈಶ್ವರನ್ ಅವರ ಕವಿಕಂಡ ನಾಡು ಎಂಬ ಪ್ರವಾಸ ಕಥನ ಕೃತಿಯಿಂದ ಆಯ್ದ ಪಾಠವೇ ತಲಕಾಡಿನ ವೈಭವ. ಹಾಗಾದರೆ ಈ ತಲಕಾಡಿನ ವೈಭವ ಪಾಠದಲ್ಲಿ ಏನೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬಹುದು ಅನ್ನುವಂಥದ್ದನ್ನು ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಶಿವನ ಸಮುದ್ರದಲ್ಲಿ ಲೇಖಕರು, ಅವರಿಗೆ ಸುಬ್ರಹ್ಮಣ್ಯರ ಆತಿಥ್ಯ. 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನಿಲುಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣ ವಿವರ ಬರೆಯುತ್ತಿದ್ದೇನೆ. ಹಿರೇಮಲ್ಲೂರು ಈಶ್ವರನ್ ಅವರು ಈ ಮಾತನ್ನು ಹೇಳ್ತಾರೆ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳ ಮಂಗಳವಾರ 20ನೇ ತಾರೀಕು ನಾನು ಆ ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ, ಅತಿಥಿ ಗೃಹದಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರವನ್ನು ನಾನು ಬರೀತಿದ್ದೇನೆ. ರಾತ್ರಿ 12 ಗಂಟೆಯಾಗಿ 15 ನಿಮಿಷ ಆಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು, ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅಲೆದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಈ ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನನ್ನನ್ನು ವಿಶ್ವಾಸದಿಂದ ಸ್ವಾಗತಿಸಿದ್ರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದ್ರು. ತಂಗು ಮನೆಗೆ ಕರೆದುಕೊಂಡೋದ್ರು. ಹಾಸಿಗೆ ಹಾಸಿಕೊಟ್ರು. ಊಟೋಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಆ ಸುಬ್ರಹ್ಮಣ್ಯಂ ಗುಡ್ ನೈಟ್, ಶುಭರಾತ್ರಿ ಎಂದು ಹೇಳಿ ಕೂಡ ಹೋದರು. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿತ್ತ ಸ್ವಾಗತ ಇದೆಯಲ್ಲ, ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯರಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ ಅಂತೇಳಿ ಆ ಹಿರೇಮಲ್ಲೂರು ಈಶ್ವರನ್ ಅವರು ತಮ್ಮ ಪ್ರವಾಸ ಕಥನದಲ್ಲಿ ಅಭಿವ್ಯಕ್ತಪಡಿಸ್ತಾರೆ. ಈಗ ಒಂದು ಚಿಕ್ಕದಾದ ಚಟುವಟಿಕೆಯನ್ನು ಮಾಡಿಕೊಂಡು ಬರೋಣ. ಕರ್ನಾಟಕವನ್ನು ಆಳಿದ ರಾಜಮನೆತನಗಳು ಯಾವ್ಯಾವು ಹೇಳ್ತೀರಾ ನೋಡೋಣ. ನೀವು 5, 6, 7 ಕ್ಲಾಸ್ನಲ್ಲಿ ಕೇಳಿರ್ತೀರಿ, ಪಾಠವನ್ನು ಅಧ್ಯಯನ ಮಾಡಿದ್ದೀರಿ. ಹಾಗಾದರೆ ಕರ್ನಾಟಕವನ್ನು ಆಳಿದ ರಾಜಮನೆತನಗಳು ಯಾವ್ಯಾವು ಹೇಳಿ ನೋಡೋಣ. ಹೇಳಿ. ಹೌದು, ಗುಡ್. ಯಾವುದು? ಹೌದು, ಕರ್ನಾಟಕವನ್ನು ಆಳಿದ ರಾಜಮನೆತನಗಳಲ್ಲಿ ಶಾತವಾಹನರು ಕೂಡ ಒಬ್ಬರು. ಮತ್ತೆ ಎಸ್,
ಕದಂಬರು, ಹೌದು ಕದಂಬರು. ಮತ್ತು ಗಂಗರು ಕೂಡ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ. ಮತ್ತು ಚಾಲುಕ್ಯರು, ಹೌದು ಚಾಲುಕ್ಯರು ಕೂಡ ನಮ್ಮ ಕರ್ನಾಟಕದ ರಾಜಮನೆತನವಾಗಿದೆ. ಮತ್ತು ಹೊಯ್ಸಳರು, ಹೌದು. ಮತ್ತು ರಾಷ್ಟ್ರಕೂಟರು ಕೂಡ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನ. ಮತ್ತೆ ಇನ್ಯಾರಾದರೂ ಹೇಳ್ತೀರಾ? ಹೇಳಿ, ನೀನು ಹೇಳಿ. ವಿಜಯನಗರದ ಅರಸರು ಕೂಡ ನಮ್ಮ ಕನ್ನಡ ನಾಡನ್ನು ಆಳಿರ್ತಕ್ಕಂಥ ಒಂದು ರಾಜಮನೆತನ. ಮತ್ತೆ ಮೈಸೂರಿನ ಒಡೆಯರು, ಗುಡ್, ಮೈಸೂರಿನ ಒಡೆಯರು ಕೂಡ ಕರ್ನಾಟಕವನ್ನು ಆಳಿರ್ತಕ್ಕಂಥ ಒಂದು ರಾಜಮನೆತನವಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ಈ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ರಾಜಮನೆತನಗಳು ಮತ್ತು ರಾಜಧಾನಿಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿಕೊಟ್ಟಿದ್ದೇನೆ. ಅವುಗಳನ್ನು ಸರಿಯಾಗಿ ನೀವು ಹೊಂದಿಸಬೇಕು. ನೋಡೋಣ, ಹೊಂದಿಸ್ತೀರಾ? ಹೇಳ್ತೀರಾ? ಈ ಕಡೆ ರಾಜಮನೆತನಗಳಿವೆ, ಈ ಕಡೆ ರಾಜಧಾನಿಗಳಿವೆ. ಯಾರು ಯಾವ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದ್ರು ಎನ್ನುವಂಥದ್ದನ್ನು ನೀವೇ ಹೊಂದಿಸಿ ನೋಡೋಣ. ಶಾತವಾಹನರ ರಾಜಧಾನಿ ಯಾವುದು? ಹೌದು, ಯಾವುದು? ಪೈಠಾಣ. ಗುಡ್. ಹಾಗಾದರೆ ಕದಂಬರ ರಾಜಧಾನಿ ಯಾವುದು? ಹೌದು, ಯಾವುದು? ಬನವಾಸಿ ಕದಂಬರ ಎಂದು ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಗಂಗರು ಗೊತ್ತಾಯ್ತಲ್ಲ? ಗಂಗರು ತಲಕಾಡು. ಗುಡ್. ತಲಕಾಡಿನ ಗಂಗರು ಎಂದು ಪ್ರಸಿದ್ಧರಾಗಿರ್ತಕ್ಕಂಥವ್ರು. ಇವರ ಇತಿಹಾಸವನ್ನೇ ಇಂದು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಬಾದಾಮಿ ಚಾಲುಕ್ಯರು, ಅವರು ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂಥವ್ರು. ಹೊಯ್ಸಳರು, ಹೇಳಿ, ಹೊಯ್ಸಳರು? ಹೌದು, ದ್ವಾರ ಸಮುದ್ರ. ಅವರು ದ್ವಾರ ಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ. ರಾಷ್ಟ್ರಕೂಟರು, ಹೇಳಿ. ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟವಾಗಿತ್ತು. ವಿಜಯನಗರದ ಅರಸರು? ಹಂಪೆ. ಹೌದು. ಒಡೆಯರು ಉಳಿದಿದ್ದೇ ಒಂದು, ಮೈಸೂರು. ಹೀಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿರ್ತಕ್ಕಂತಹ ರಾಜಮನೆತನಗಳು ಮತ್ತು ಅವರ ರಾಜಧಾನಿಗಳನ್ನು ನೀವು ಹೊಂದಿಸಿದ್ರಲ್ವಾ? ಗುಡ್, ಒಳ್ಳೆಯದು ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ಭಾಗವನ್ನು ನೋಡೋಣ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸವಿದೆ. ನಾನು ಹೇಳಿದೆ, ಗಂಗರ ರಾಜಧಾನಿ ತಲಕಾಡು ಎನ್ನುವಂಥದ್ದನ್ನು. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಇರ್ತಕ್ಕಂಥದ್ದು. ಅವರ ರಾಜಧಾನಿ ಅಂದಮೇಲೆ ಅವ್ರ ಇತಿಹಾಸ ಇರಲೇಬೇಕಲ್ವಾ? ಅಲ್ಲಿ ಜೈನ ಧರ್ಮದ ವಿವರಣೆ ಇದೆ. ಗಂಗರು ಜೈನ ಧರ್ಮದ ಅನುಯಾಯಿಗಳು. ಆದ್ದರಿಂದ ಆ ಜೈನ ಧರ್ಮದ ವಿವರಣೆಯನ್ನು ನಾವು ಅಲ್ಲಿ ನೋಡಬಹುದು. ಕನ್ನಡ ಸಾಹಿತ್ಯದ ಕಥನವಿದೆ. ಗಂಗರು ಸಾಕಷ್ಟು ಕವಿಗಳಿಗೆ, ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥವ್ರು. ಆದ್ದರಿಂದ ಕನ್ನಡ ಸಾಹಿತ್ಯದ ಕಥನ ಆ ತಲಕಾಡಿನ ಇತಿಹಾಸದಲ್ಲಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಅಲ್ಲದೆ ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಗಂಗರ ಇತಿಹಾಸ ಮಾತ್ರ ಅಲ್ಲ, ಹೊಯ್ಸಳ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವಿವರಣೆಯನ್ನು ಕೂಡ ನಾವು ಆ ತಲಕಾಡಿನಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಎಲ್ಲದಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆ ಎಂದು ಬಗೆದು ಅದಕ್ಕಾಗಿ ಹೋರಾಡಿ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ ಎಲ್ಲೇ? ತಲಕಾಡಿನಲ್ಲಿ. ಹಾಗೆಯೇ ಗಂಗರ ರಾಜ್ಯ ಗಂಗಾವಾಡಿ ಎಂದು ಪ್ರಸಿದ್ಧರಾಗಿರ್ತಕ್ಕಂಥದ್ದು. ಯಾವುದೋ ಗಂಗರ ರಾಜ್ಯ ಇದೆಯಲ್ಲ, ಅದನ್ನು ಗಂಗಾವಾಡಿ ಪ್ರದೇಶ ಅಂತೇಳಿ ಕರೆಯಲಾಗ್ತಾ ಇತ್ತು. ಹೀಗೆ ಆ ಗಂಗರ ಇತಿಹಾಸವನ್ನು ತಲಕಾಡಿನಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಗಂಗರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದಿಂದ ಹರಿವರ್ಮ ಆ ರಾಜಧಾನಿಯನ್ನು ತಲಕಾಡಿಗೆ ವರ್ಗಾಯಿಸಿದನು. ತಲಕಾಡಿಗೆ ತರ್ತಾನೆ. ಆ ಕೋಲಾರವನ್ನು ಬಿಟ್ಟು ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. 10ನೇ ಶತಮಾನದವರೆಗೂ ಗಂಗರು ತಲಕಾಡನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡಬಹುದು. ಹಾಗೆಯೇ ಗಂಗರ ಪ್ರಸಿದ್ಧ ದೊರೆ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗರ ತಲಕಾಡು ಈ ಪುಣ್ಯ ಭೂಮಿಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಹಾಗೆಯೇ ಚಾವುಂಡರಾಯನ ಕನ್ನಡದ ಏಳ್ಗೆಯ ಅಂಬಲ ವಿದ್ಯಾರ್ಥಿಗಳೇ. ಗಂಗರ ರಾಜರ ಕಾಲದಲ್ಲಿ ಒಬ್ಬ ಅದ್ವಿತೀಯವಾದ ಒಂದು ದೊಡ್ಡದಾದ ಜೀವ ಇತ್ತು, ಅದೇ ಚಾವುಂಡರಾಯ. ಗಂಗರ ಕಾಲದಲ್ಲಿ ಚಾವುಂಡರಾಯ ಮಂತ್ರಿಯಾಗಿದ್ದ. ಈತ ಮಾರಸಿಂಹ ರಾಚಮಲ್ಲ ರಕ್ಕಸ ಗಂಗರ ಮಂತ್ರಿಯಾಗಿದ್ದ. ಯಾರು? ಚಾವುಂಡರಾಯ. ಈ ಚಾವುಂಡರಾಯನನ್ನು ಜನ ಹೆಸರು ಹಿಡಿದು ಕರೀತಾ ಇರಲಿಲ್ಲ.
ರಾಯ, ಅಣ್ಣ ಅಂತೇಳಿ ಸಂಬೋಧನೆ ಮಾಡ್ತಾ ಇದ್ರು. ಯಾರಿಗೆ? ಚಾವುಂಡರಾಯನಿಗೆ. ಚಾವುಂಡರಾಯನಿಗೆ ಏನಂತ ಕರೀತಾ ಇದ್ರು? ರಾಯ, ಅಣ್ಣ ಅಂತಲೇ ಕರೀತಾ ಇದ್ರು. ಈತ ಆ ಗಂಗರ ಕಾಲದಲ್ಲಿ ಮಂತ್ರಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಈತನಿಗೆ ಕನ್ನಡದ ಮೇಲೆ ಅತೀವವಾದ ಪ್ರೀತಿ. ಕನ್ನಡ ಅಂದರೆ ಆತನ ಏಳಿಗೆಯ ಹಂಬಲವೇ ಹಂಬಲ. ಕನ್ನಡವನ್ನು ಬಿಟ್ಟು ಆತ ಇರ್ತಾ ಇರಲಿಲ್ಲ. ಸಾಕಷ್ಟು ಕವಿಗಳಿಗೆ ಸಾಹಿತ್ಯ ರಚನೆಗೆ ಪ್ರೇರಣೆಯಾಗಿರ್ತಕ್ಕಂಥವನು ಈ ಚಾವುಂಡರಾಯ. ಸ್ವತಃ ಕವಿ ಕೂಡ ಆಗಿದ್ದ. ಚಾವುಂಡರಾಯ ಪುರಾಣ ಅಂತಕ್ಕಂಥ ಒಂದು ಕೃತಿಯನ್ನು ಕನ್ನಡಕ್ಕೆ ಕೊಟ್ಟ ಕಾಣಿಕೆಯಾಗಿದೆ. ಇದು ಜೈನ ಧರ್ಮದ 63 ಪುಣ್ಯ ಪುರುಷರ ಚರಿತ್ರೆಯಾಗಿರ್ತಕ್ಕಂಥದ್ದು. 24 ತೀರ್ಥಂಕರರು, ಬಲವಾಸುದೇವರ ಚರಿತ್ರೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಂದು ಚಾವುಂಡರಾಯ ಪುರಾಣ ಕೃತಿ ಅಂತೇಳಿ ಹೇಳ್ಬೋದು. ಇದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಚಾವುಂಡರಾಯ ಕೊಟ್ಟಿರ್ತಕ್ಕಂಥ ಅತ್ಯುತ್ತಮ ಅದ್ಭುತ ಕೊಡುಗೆ, ಕಾಣಿಕೆ ಅಂತಲೇ ನಾವು ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಇಷ್ಟು ವಿಚಾರಗಳನ್ನು ತಿಳಿದುಕೊಂಡಿವಿ. ಯಾವುದು? ಪ್ರವಾಸ ಸಾಹಿತ್ಯ ಅಂದ್ರೇನು, ಈ ತಲಕಾಡಿನ ವೈಭವ ಕವಿ ಪರಿಚಯವನ್ನು ತಿಳಿದುಕೊಂಡ್ವಿ. ಹಾಗೆಯೇ ಶಿವನ ಸಮುದ್ರದಲ್ಲಿ ಲೇಖಕರು ಹೋದ ಸಂದರ್ಭದಲ್ಲಿ ಅವರಿಗೆ ಸುಬ್ರಹ್ಮಣ್ಯಂ ಅವರು ಯಾವ ರೀತಿಯಾಗಿ ಆತಿಥ್ಯವನ್ನು ನೀಡಿದರು ಎನ್ನುವಂಥದ್ದನ್ನು, ಮತ್ತು ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ ಇರುವಂಥದ್ದನ್ನು, ಆ ತಲಕಾಡಿನ ನೆಲದಲ್ಲಿ ಗಂಗರ ಆಳ್ವಿಕೆ ಮಾಡಿದ್ದಾರೆ. ಆದ್ದರಿಂದ ಅವರ ಇತಿಹಾಸವನ್ನು ಇನ್ನು ಮುಂದಿನ ತರಗತಿಯಲ್ಲಿ ಇನ್ನೂ ಕೂಡ ನಾವು ಕಲಿತೇವೆ. ಹಾಗೆಯೇ ಗಂಗರ ಮಂತ್ರಿಯಾಗಿದ್ದ, ಸ್ವತಃ ಕವಿಯಾಗಿದ್ದ ಚಾವುಂಡರಾಯನ ಕನ್ನಡದ ಏಳ್ಗೆಯ ಹಂಬಲ ಯಾವ ರೀತಿಯಾಗಿತ್ತು ಎನ್ನುವಂಥದ್ದನ್ನು ಕೂಡ ಈ ತರಗತಿಯಲ್ಲಿ ನಾವು ತಿಳಿದುಕೊಂಡಿವೆ. ವಿದ್ಯಾರ್ಥಿಗಳೇ, ಈ ತರಗತಿಯನ್ನು ತಿಳಿದುಕೊಂಡ ನಂತರ ಒಂದು ಚಿಕ್ಕ ಮೌಲ್ಯಮಾಪನ ಚಟುವಟಿಕೆಯನ್ನು ಮಾಡೋಣ. ವಿದ್ಯಾರ್ಥಿಗಳೇ, ಶಿವನ ಸಮುದ್ರದಲ್ಲಿ ಲೇಖಕರಿಗೆ ಸ್ವಾಗತಿಸಿದವರು ಯಾರು? ಹೇಳಿದೆ ನಾನು, ಆತಿಥ್ಯವನ್ನು ಮಾಡಿರ್ತಕ್ಕಂಥವ್ರು, ಸ್ವಾಗತವನ್ನು ಮಾಡಿರ್ತಕ್ಕಂಥವ್ರು ಯಾರು ಹೇಳಿ? ಹೌದು, ಸುಬ್ರಹ್ಮಣ್ಯಂ. ಆತ ನೌಕರನಾಗಿದ್ದ. ಎರಡನೇ ಪ್ರಶ್ನೆ, ಗಂಗರ ರಾಜಧಾನಿ ಯಾವುದು? ಯಾವುದು ಹೇಳಿ? ತಲಕಾಡು. ಗಂಗರ ರಾಜಧಾನಿ ತಲಕಾಡು. ಗುಡ್. ಮೂರನೇ ಪ್ರಶ್ನೆ, ಗಂಗರ ಮೊದಲ ರಾಜಧಾನಿ ಕೋಲಾರವನ್ನು ತಲಕಾಡಿಗೆ ಬದಲಾಯಿಸಿದವರು ಯಾರು? ಹೇಳಿ, ಯಾರು ನೋಡೋಣ? ಎಸ್, ಹರಿವರ್ಮ. ಗಂಗರ ಮೊದಲ ರಾಜಧಾನಿ ಕೋಲಾರವಾಗಿತ್ತು. ನಂತರ ಹರಿವರ್ಮ ಅದನ್ನು ತಲಕಾಡಿಗೆ ವರ್ಗಾಯಿಸಿದ. ವಿದ್ಯಾರ್ಥಿಗಳೇ, ಈ ದಿನದ ಗೃಹ ಕಾರ್ಯವನ್ನು ಬರೆದುಕೊಳ್ಳಿ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಶಿಕ್ಷಕರಿಗೆ ಕಳುಹಿಸಿಕೊಡಿ. ಯಾವುದಾದರೂ 10 ಪ್ರವಾಸ ಕೃತಿಗಳನ್ನು ಹೆಸರಿಸಿ. ನೋಡಿ, ನಿಮಗೆ ಇಷ್ಟವಾದ್ದು ಯಾವುದಾದ್ರೂ ಆಯಿತು. ಯಾವುದಾದರೂ 10 ಪ್ರವಾಸ ಕೃತಿಗಳನ್ನು ಹೆಸರಿಸಿ. ಎರಡನೇ ಪ್ರಶ್ನೆ, ತಲಕಾಡಿನ ವೈಭವ ಪಾಠವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ? ಬರ್ಕಂಡ್ರ? ಮೂರನೇದು, ಗಂಗರ ರಾಜ್ಯ ಏನೆಂದು ಹೆಸರುವಾಸಿಯಾಗಿತ್ತು? ಗಂಗರ ರಾಜ್ಯ ಏನೆಂದು ಹೆಸರುವಾಸಿಯಾಗಿತ್ತು? ಚಾವುಂಡರಾಯನನ್ನು ಕುರಿತು ಬರೆಯಿರಿ. ಚಾವುಂಡರಾಯನನ್ನು ಕುರಿತು ಬರೀಬೇಕು. ಬರ್ಕೊಂಡ್ರಲ್ವಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ, ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.